ಸರ್, ಇದು ಗಜಾನನ ಉತ್ಸವ ಸಮಿತಿ ಕಂಬ್ರಿಪೇಟೆ ವತಿಯಿಂದ ನನಗೆ ಅನಿಸಿಬಿಟ್ಟು ಸುಮಾರು ಒಂದು 50 ವರ್ಷದಿಂದ, ಈಗ ನಮಗೆ 66 ವರ್ಷ ನಾವು ನೋಡ್ತಾ ಇರೋದು. 50 ವರ್ಷದಿಂದ ನಾವು ಗಣಪತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಹಿಂದಕ್ಕೆ ನಾವು ಅನೇಕ ಒಂದು ರೂಪುರೇಷೆಗಳನ್ನು ಮಾಡಿದ್ದೀವಿ. ಆವಾಗ ಇದು ಒಂದು ಹಡಗಂತೇಳಿ ಮಾಡಿದ್ವಿ, ವಿಮಾನ ಮಾಡಿದ್ದೀವಿ, ಮತ್ತು ಸತ್ಯ ಸಾಯಿಬಾಬಾ ಗುಡಿ ಒಂದು ಮಾಡಿದ್ದೀವಿ, ಈಶ್ವರಲಿಂಗ ಅಂತ ಮಾಡಿದ್ದೀವಿ, ಮತ್ತು ಲಲಿತ್ ಮಹಲು, ಆಮೇಲೆ ಮುಂಬೈನ ಮಂತ್ರಾಲಯ ಕೂಡ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಆದರೂ ಈಗ ಕೆಲವೊಂದು ದಿನ ಮತ್ತು ನಾವು ಗ್ಯಾಪ್ ಆಗಿ ಈಗ ಮತ್ತೆ ಒಂದು 4-5 ವರ್ಷದಿಂದ ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ನಡರಿಕೆ ನಮ್ಮ ಕರೋನಾದಿಂದ ಒಂದು 2 ವರ್ಷವೂ ಅಷ್ಟು ಸರಿ ಆಗಲಿಲ್ಲ. ಈ ವರ್ಷ ಮಾತ್ರ ಬಹಳ ಉತ್ಸಾಹದಿಂದ ನಮ್ಮ ಓಣಿಯ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಇದೊಂದು ಎಲ್ಲರೂ ಸರ್ತಿ ಜನ ಜಾಸ್ತಿ ಉತ್ಸಾಹದಿಂದ ಬರ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಒಂದು ಒಳ್ಳೆ ರೀತಿಯಿಂದ ಒಂದು ದೊಡ್ಡ ಗಣಪತಿ ಮಾಡಿ ಒಂದು ಮೂಮೆಂಟ್ ಕೂಡ ಮಾಡಿದ್ದೀವಿ. ವಿಠ್ಠಲನ ಭಕ್ತಿಯ ಪಂಢರಪುರ ವಿಠ್ಠಲನ ಭಕ್ತದ ದರ್ಶನಕ್ಕಾಗಿ ಮಾಡಿದ್ದ ಒಂದು ವಿಶೇಷವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಇದು ಮಾಡಬೇಕಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ನನ್ನ ಹೆಸರು ವಿಠ್ಠಲ್ ಅದ್ವಾ ಅಂತೇಳಿ, SSK ಕೋಆಪರೇಟಿವ್ ಬ್ಯಾಂಕಿಂಗ್ ಚೇರ್ಮನ್ ಸರ್ ನಾನು. ಧನ್ಯವಾದ ಸರ್. ಅಮರಿಪೇಟೆ, ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಆರ್ಥಿಕ ಸ್ವಾಗತ, ಸುಸ್ವಾಗತ. ಮುತಿ ಮುಂದೆ ಹೊನ್ನ ಗಂಟೆ ಹುಡುಕುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ವರುಣ ದೇವನ ವಿಕೋಪವೆಂಬಂತೆ ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಒಂದು ಕಡೆ ರೈತನೊಬ್ಬ ಮಳೆಗಾಗಿ ಆಕಾಶ ನೋಡುತ್ತಾ ನಿಂತಿದ್ದರೆ, ಮತ್ತೊಂದು ಕಡೆ ರೈತರಾದ ವೀರಪ್ಪ, ರಾಮಪ್ಪ, ಸೋಮಪ್ಪ ಕೂಡಿಕೊಂಡು ಸಮಾಲೋಚನೆ ನಡೆಸಿದ್ದಾರೆ. ಸೋಮಪ್ಪ, ರಾಮಪ್ಪ, ನಾವು ನಿಮಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ಕೆಲಸ ಆಗಂಗಿಲ್ಲ. ಏನಾರ ಪರಿಹಾರ ಕಂಡುಕೋಬೇಕು. ಅಲ್ಲೂ ವೀರಪ್ಪ, ಪೂರಾ ಎಲ್ಲಾ ದೇವರಿಗೂ ಪೂಜೆ ಮಾಡಿಸಿ ಹರಕೆ ಹೊತ್ತು ಮುಳಿ ಬರುವುದು. ಇನ್ನೇನು ಪರಿಹಾರ ಇರುತ್ತೆ? ಪರಿಹಾರ ಐತಿ ಸೋಮಪ್ಪ. ನಾವು 3 ಮಂದಿ ಕೂಡಿಕೊಂಡು ಕಾಲ್ನಡಿಗೆಯಲ್ಲಿ ಪಂಢರಪುರಕ್ಕೆ ದಿಂಡಿ ಯಾತ್ರೆ ಹೋಗೋಣ. ಅಲ್ಲಿ ಪಾಂಡುರಂಗ ವಿಠಲನ ಬೇಡಿಕೊಳ್ಳೋಣ. ಆ ಕರುಣಾಮಯಿ ನಮ್ಮ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ. ನಿನ್ನ ಮಾತು ಖರೆ ಐತಿ ರಾಮಪ್ಪ. ತಡ ಮಾಡೋದು ಬೇಡ, ದಿಂಡಿ ಯಾತ್ರೆಗೆ ಅಣಿಯಾಗ ಮಾಡಿ. ಈ ರೀತಿ ಮಾತಾಡಿಕೊಂಡು ವೀರಪ್ಪ, ಸೋಮಪ್ಪ, ರಾಮಪ್ಪ ರೈತರು ವಿಠಲನ ಧ್ಯಾನ ಮಾಡುತ್ತಾ ಪಂಢರಾಪುರಕ್ಕೆ ದಿಂಡಿ ಯಾತ್ರೆ ಹೊರಡುತ್ತಾರೆ. ಗುಡಿಯ ಬಳಿ ಬರುತ್ತಿದ್ದಂತೆ ಸ್ತ್ರೀಯೊಬ್ಬಳು ಅವರನ್ನು ತಡೆಯುತ್ತಾ, ನಿಲ್ಲಿ, ಯಾರು ನೀವು? ನಾವು ರೈತರು ತಾಯಿ. ಬಹಳ ದೂರದಿಂದ ದಿಂಡಿ ಯಾತ್ರೆ ಮಾಡಿಕೊಂಡು ವಿಠಲನ ದರ್ಶನಕ್ಕೆ ಬಂದೀವಿ. ಮಳೆ ಇಲ್ಲದ ಸಂಕಷ್ಟವಾದ ಅದೀವಿ. ದಯಮಾಡಿ ವಿಠಲನ ದರ್ಶನಕ್ಕೆ ಅವಕಾಶ ಮಾಡಿಕೊಡು ತಾಯಿ. ಓ, ಹಾಗೇನು? ಚಿಂತೆ ಮಾಡಬೇಡಿ. ಯೋಗ ನಿನ್ನೆಯಿಂದ ವಿಠಲ ಏಳುವ ಸಮಯವಾಗಿದೆ. ನೀವು ಭಕ್ತಿಯಿಂದ ಬೇಡಿಕೊಂಡ್ರೆ ದರ್ಶನ ನೀಡ್ತಾರೆ. ಹಾಗೆಯೇ ತಂದೆ ವಿಠಲ, ನಿನ್ನ ದರ್ಶನ ನೀಡಿ ನಮ್ಮ ಕಷ್ಟ ಪರಿಹಾರ ಮಾಡಪ್ಪ. ಕೃಪೆ ಮಾಡಿ ಮಳೆ ಬರುವಾಗ ಆಶೀರ್ವಾದ ಮಾಡಪ್ಪ. ನೀನು ಕೈ ಬಿಟ್ಟರೆ ನಮಗೆ ಯಾರಪ್ಪ ಗತಿ? ದಯಮಾಡಿ ದರ್ಶನ ಭಾಗ್ಯ ಕರುಣಿಸಿ ವಿಠಲ. ನಿಮ್ಮ ಇಷ್ಟಾರ್ಥಗಳನ್ನು ಇದು ನಿಮ್ಮ ವೈದ್ಯರಿಗೆ ನನ್ನ
ಗಜಾನೋತ್ಸವ ಸಮಿತಿ ತುಳಜಾವನ್ ಸರ್ಕಲ್ ಹೋಯ್ತು ನಾವು ಪ್ರತಿಷ್ಠಾಪನೆ ಮಾಡಕತ್ತಿ 42 ವರ್ಷ ಆಗತ್ತೆ ರೀ. 42ನೇ ವರ್ಷದ ಪ್ರತಿಷ್ಠಾಪನೆ ಗಣಪತಿ ರೀ. ಇಲ್ಲಿ ನಮ್ಮ ಈ ಇಟಾಗತೆಯಿಂದ ಜನರಿಗೆ ಏನಾಗಿಬಿಟ್ಟೈತಿ, ಈ ಗಣಪತಿ ಚಲೋ ತಗ ಚಂದ ಇಡ್ತಾರ. ಅದಕ್ಕೇನೈತಿ ಪ್ರತಿ ವರ್ಷ ತಪ್ಪದ ಇಲ್ಲಿ ಆಜುಬಾಜುದವ್ರು ಬಂದು ನಮಗೆಲ್ಲ ನೋಡಿಕೊಂಡು ಅವರು ಉಲ್ಟಾ ನಮ್ಗೆ ಆಶೀರ್ವಾದ ಮಾಡೋಗ್ತಾರೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರಪ್ಪ, ಚಲೋ ತಂಗ ಇಡ್ತೀರಿ, ಯಾರಿಗೂ ನೀವು ಏನೂ ತೊಂದರೆ ಕೊಡ್ಲಾರ್ದಂಗೆ ಚಂದ ರೀತಿಯಿಂದ ಇಡ್ತೀರಿ ಅಂತೇಳಿ ಎಲ್ಲರೂ ನಮ್ಗೆ ಶುಭ ಹಾರೈಸಿ ಅಡ್ಡಿ ಇಲ್ಲ ಒಳ್ಳೇದಾಗಿತ್ತು ಅಂತೇಳಿ ನಮ್ಗೆ ಹೇಳಿಕೊಂಡು ಅವರಿಗೂ ತಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ ನಾನು.